ಜೋಳದ ರೊಟ್ಟಿ ಮಾಡುವ ಮೊದಲನೇ ವಿಧಾನ ಏನಂದರೆ ಸರೆ ಮಾಡ್ಕೋಬೇಕು. ಸ್ಟವ್ ಆನ್ ಮಾಡ್ತದನೆ. ಪಾತ್ರೆಗೆ 1 ಲೋಟ ನೀರು ಇಟ್ಕೊಂಡು ನೀರು ಕಾಯಬೇಕು. ಕಾದ್ಮೇಲೆ ಹಿಟ್ಟು ಹಾಕ್ಕೊಳ್ಳೋಣ. ಈ ಲೋಟದಲ್ಲಿ 1 ಲೋಟ ನೀರು ಹಾಕಿದ್ದೀನಿ. ನೀರು ಕಾಯ್ತಾ ಇದೆ. ಈ ನೀರು ಮಳ್ಳಿದ ಮೇಲೆ ಹಿಟ್ಟು ಹಾಕೋಬೇಕು. ಈ ಸ್ಪೂನಲ್ಲಿ 2 ಸ್ಪೂನ್ ಹಿಟ್ಟು ಹಾಕಬೇಕು. ಸ್ವಲ್ಪ ಕಾಯ್ಬೇಕು ನೀರು. ಈ ಥರ ಮಳ್ಬೇಕಾದ್ರೆ ಹಾಕಬೇಕು. ಮುಂಚೆ ಹಾಕಿದರೆ ಕೆಳಗೆ ಹಿಟ್ಟು ಹೋಗೋದು ನಿಲ್ಲುತ್ತೆ. ಈ ಥರ ನಿಧಾನಕ್ಕೆ 2 ಸ್ಪೂನ್. ಅಂದರೆ ಇನ್ನೊಂದು ಸ್ವಲ್ಪ 2 ಸ್ಪೂನ್ ಹಾಕಿ ಸ್ವಲ್ಪ ಅದು ಕ್ಲೀನಾಗಿ ಕುದೀಲಿ. ಸ್ಟವ್ ಉರಿ ಸ್ವಲ್ಪ ಕಡಿಮೆ ಮಾಡಬೇಕು. ಹಿಟ್ಟು ಹಾಕಿದ ಮೇಲೆ ಅವಾಗ ನೀಟಾಗಿ ಕುದೀತು. ಇದು ಹಿಟ್ಟು ಒಂದು 30 ಸೆಕೆಂಡ್ ಕುದೀಲಿ. ಸ್ವಲ್ಪ ಬೇಯಬೇಕಿದೆ. ಬೆಂದ ಮೇಲೆ ಕೂಡ್ಸೋಣ. ಈಗ ಬೆಂದಿದೆ ಸರಿ. ಈ ಥರ ಒಂದು 2 ಸ್ಪೂನ್ ತಗೋಬೇಕು. ತಗೊಂಡು ಬಟ್ಟೆ ಇಟ್ಕೊಂಡು ಅಥವಾ ಇಕ್ಕಳ ಇದನ್ನು ತಗೊಂಡು ಹಿಂಗೆ ಪಾತ್ರೆ ಇಟ್ಕೊಂಡು ಈ ಥರ ಮಧ್ಯದಿಂದ ಕ್ಲೀನಾಗಿ ಕೂಡಿಸ್ಕೊಂಡು 1 ಗಂಟೆ ಇಲ್ಲದ ಥರ ಕೂಡಿಸ್ಬೇಕು. ಈ ಥರ ಇದು ಜೋಳದ ರೊಟ್ಟಿ ಮಾಡುವ ಸರೆ ರೆಡಿ ಆಯಿತು. ಈ ಥರ ಇದನ್ನು ನಾದ್ಕೊಳ್ಳೋಣ. ಈ ಥರ ಒಂದು ಸ್ವಲ್ಪ ಕಲ್ ಮೇಲೆ ಹಾಕಿ ಆರಕ್ಕೆ ಬಿಡೋಣ ಒಂದು 5 ನಿಮಿಷ. ಇದು ತಣ್ಣಗಾದ್ಮೇಲೆ ನಾದ್ಕೋಬೇಕು. ಇದನ್ನು ಆವಾಗಲೇ ನಾದಿದ್ದೀನಿ. ಹಿಟ್ಟು ಹಾಕಿ ನಾದಿದರೆ ಈ ಥರ ಆಗುತ್ತೆ. ಇದು ತಣ್ಣಗಾದ್ಮೇಲೆ ನಾದಬೇಕು. ಒಣ ಹಿಟ್ಟು ಹಾಕ್ಕೊಂಡು ನಾದಿದ ನಂತರ ಈ ಥರ ಆಗುತ್ತೆ. ಮಾಡ್ಕೋಬೇಕು. ರೊಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ. ಜೋಳದ ರೊಟ್ಟಿ ಮಾಡುವ ವಿಧಾನ: ಫಸ್ಟಿಗೆ ಸರೆ ಮಾಡ್ಕೊಂಡು ಹಾಕ್ಕೋಬೇಕು. ಈ ಥರ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ಮೇಲೆ ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ನಾದ್ಕೋಬೇಕು. ಈ ಸರಿಗೆ ಹಿಟ್ಟಾಕಿ ನಾದಿದ್ಮೇಲೆ ಈ ಥರ ಮೃದುವಾಗಿ ಮಾಡ್ಕೊಂಡು ಸ್ವಲ್ಪ ಒಂದು ಉಳ್ಳೆ ತಗೋಬೇಕು. ಈ ಥರ ಮಾಡ್ಕೊಂಡು ಬೆಳೆಸ್ತದೆ. ಈ ರೀತಿಯಾಗಿ ಉದ್ದಬೇಕು. ಜೋಳದ ರೊಟ್ಟಿ ಮಾಡುವ ವಿಧಾನ. ಈ ಥರ ಮಾಡ್ಕೋಬೇಕು. ರೌಂಡಾಗಿ ಬರುತ್ತೆ.
ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ನಿಧಾನಕ್ಕೆ ಕೈಯನ್ನು ತಿರುಗಿಸ್ಕೊಂತ ಉದ್ದಬೇಕು. ಈ ರೀತಿ ತೆಳುವಾಗಿ ಉತ್ಕೋ ರೊಟ್ಟಿ. ಇನ್ನೂ ಒಂದು ಮಾಡ್ಕೊಳ್ಳೋಣ, ಆಮೇಲೆ ಬೇಯಿಸೋದು ತೋರಿಸ್ತೀನಿ. ಮಾಡಿ ಎರಡು ರೊಟ್ಟಿ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಬೇಯಿಸೋದು ತೋರಿಸ್ತೀನಿ. ಎರಡು ರೊಟ್ಟಿ ಉಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸೋದು ತೋರಿಸ್ತೀನಿ. ಹಂಚಿಟ್ಟು ಸ್ಟವ್ ಇವಾಗ ಆನ್ ಮಾಡ್ಕೋಬೇಕು. ಹಂಚು ಕಾಯಿಲಿ ಒಂದು 5 ನಿಮಿಷ. ಈ ಬಟ್ಲಲ್ಲಿ ನೀರು ಹಾಕ್ಕೊಂಡು ಈ ಥರ ಇಟ್ಕೋಬೇಕು ರೊಟ್ಟಿ ಮೇಲೆ ಹಚ್ಚಕ್ಕೆ. ಕಾಯಿಲೆ ಆಡುತ್ತದೆ ಮನೆಯಾಗ. ಹಂಚು ಕಾದ್ಮೇಲೆ ರೊಟ್ಟಿ ಹಾಕಿ ಕಾದಿದೆಯೋ ಇಲ್ಲ ಅಂತ ಈ ರೀತಿ ನೋಡ್ಕೊಳ್ಳಿ. ಕಾಯ್ಬೇಕು ಇನ್ನೊಂದು. ಹಂಚು ಚೆನ್ನಾಗಿ ಕಾದ್ರೆ ರೊಟ್ಟಿ ಚೆನ್ನಾಗಿ ಮೇಲೆ ಇಳಿತೈತಿ. ಕಾಯಿಲ್ಲಂಗೆ ಹಾಕಿದ್ರೆ ಹಂಚು ಕೆಳಗೆ ಹಿಡಿತೈತಿ ರೊಟ್ಟಿ. ಕಾದಿದೆ. ಇವಾಗ ರೊಟ್ಟಿ ಹಾಕೋಣ. ಹಾಕಬೇಕು. ಇದು ನರಿಗೆ ಇರ್ತಕ್ಕಲ್ಲ, ಈ ಥರ ಎಲ್ಲ ಸರಿಯಾಗಿ ತಕ್ಕೋಬೇಕು. ಈ ಬಟ್ಲಲ್ಲಿ ನೀರು ಇರುತ್ತಲ್ಲ, ಇದನ್ನು ತಗೊಂಡು ಈ ಥರ ಹಚ್ಚಬೇಕು. ಬೇಯ್ತಾ ಇದೆ ನೋಡಿ, ಸ್ವಲ್ಪ ಎಲ್ಲ ಬರ್ತಾ ಇದೆ. ಇವಾಗ ಇದನ್ನು ತಿರುವು ಹಾಕ್ಬೇಕು. ಈ ಥರ ಒಂದು ಕಾಟನ್ ಬಟ್ಟೆ ತಗೊಂಡು ಸ್ವಲ್ಪ ಒತ್ತಬೇಕು ನಿಧಾನವಾಗಿ. ಈ ಥರ ನೋಡಿ, ಈ ಥರ ಉಬ್ಬಿ ಒಳ್ಳೆ ಬರ್ತದೆ.
ಇದಾಗಿದೆ ಇವಾಗ. ಇದು ತೆಗಿತೀನಿ. ತೆಗೆದ್ಮೇಲೆ ಸ್ವಲ್ಪ ಹಂಚು ಇನ್ನು ಒಂದು ರೊಟ್ಟಿ ಬೇಯಿಸ್ತಾ ಇದ್ದೀನಿ. ಇದನ್ನು ಈ ಥರ ಒರೆಸ್ಕೋಬೇಕು. ನೀರನ್ನು ಹಿಂಡಿ ಕಾಟನ್ ಬಟ್ಟೆ ತಗೋಬೇಕು. ಸ್ವಲ್ಪ ಮೇಲ್ಭಾಗ ಹಸಿ ಇರ್ಬೇಕಾದ್ರೆ ತಿರುವಾಕಬೇಕು. ಈ ಥರ ಸ್ವಲ್ಪ ಮೇಲ್ಭಾಗ ಹಸಿ ಇರ್ಬೇಕಾದ್ರೆ ತಿರುವು ಹಾಕಿದರೆ ಗುಳ್ಳೆ ಬರ್ತದೆ. ಬಟ್ಟೆ ಕಾಟನ್ ಬಟ್ಟೆಗೆ ಈ ಥರ ಫ್ರೆಶ್ ಮಾಡಿದರೆ ನಿಧಾನವಾಗಿ. ಆಯಿತು, ಇದು ಇವಾಗ ಬೆಂದಿದೆ, ತೆಗಿಯೋಣ.